ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಸಾಧನ ಬಗ್ಗೆ, ತಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಯಾವ ಸಾಧನಪ್ಪ ಅಂದರೆ ಇದು ಕೋಪಡಿ ಸಿದ್ಧಿ ಸಾಧನ. ಅಂದರೆ ಬುರುಡೆಯನ್ನು ಸಿದ್ಧಿ ಮಾಡುವಂಥ ಸಾಧನ. ಇದನ್ನು ಯಾವ ರೀತಿ ವಿದ್ಯೆಯನ್ನು ಮಾಡಬೇಕೆಂದರೆ, ಸತ್ತ ಬ್ರಾಹ್ಮಣ ತಲೆಬುರುಡೆಯನ್ನು ತಾವು ತೆಗೆದುಕೊಂಡು ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡು ಭಾನುವಾರ ಅಮಾವಾಸ್ಯೆ ಬಂದ ದಿನ ಆ ತಲೆಬುರುಡೆಯನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಬೇಕು. ಹೋದ ನಂತರ ಅಲ್ಲಿ ಆ ತಲೆಬುರುಡೆಯನ್ನು ಕರಿ ಸಾಸಿವೆ ಎಣ್ಣೆಯಿಂದ ಲೇಪನ ಮಾಡಬೇಕು. ಆ ತಲೆಬುರುಡೆಗೆ ಕರಿ ಸಾಸಿವೆಯನ್ನು ಹಚ್ಚಬೇಕು. ಹಚ್ಚಿದ ನಂತರ ಅದಕ್ಕೆ ಮತ್ತೆ ಕುಂಕುಮವನ್ನು ಹಚ್ಚಬೇಕು, ಲೇಪನ ಮಾಡಬೇಕು. ಆ ತಲೆಬುರುಡೆಗೆ ಲೇಪನ ಮಾಡಿಕೊಂಡು ನಿಮ್ಮ ಮುಂದೆ ಇಡಬೇಕು. ಇಟ್ಟುಕೊಂಡು ಒಂದು ದೀಪವನ್ನು ಹಚ್ಚಬೇಕು. ಒಂದು ದೀಪವನ್ನು ಹಚ್ಚಿ, ಕರಿ ಸಾಸಿವೆ ಎಣ್ಣೆ ದೀಪವನ್ನೇ ಹಚ್ಚಬೇಕು. ಹಚ್ಚಿ 5 ತರಹದ ಸ್ವೀಟುಗಳನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ 2 ಏಲಿಗಳನ್ನು ತೆಗೆದುಕೊಂಡು ಹೋಗಬೇಕು. 2 ಏಲಿಯ ಮೇಲೆ 5 ತರಹದ ಸ್ವೀಟನ್ನು ಇಡಬೇಕು. 5 ಅಗರಬತ್ತಿಗಳನ್ನು ಹಚ್ಚಬೇಕು. ಹಚ್ಚಿ ತಮ್ಮ ಮುಂದೆ ಇಟ್ಟುಕೊಂಡು ತಾವು 1 ಫೂಟು ದೂರದಲ್ಲಿ ಕುಳಿತುಕೊಂಡು ತಮ್ಮ ದೇಹ ಸುರಕ್ಷಾ ಮಂತ್ರವನ್ನು ಹೇಳಿ ನೀವು ಸುರಕ್ಷವಾಗಿ ಕುಳಿತುಕೊಂಡು ಕರೆ ಹಕೀಕ್ ಮಾಲ ತೆಗೆದುಕೊಂಡು ನೀವು ಈ ಮಂತ್ರವನ್ನು ಪಠನೆ ಮಾಡಬೇಕು. ಮಂತ್ರ ಹೇಳ್ತಾ ಇದ್ದೇನೆ, ಸರಿಯಾಗಿ ಗಮನವಿಟ್ಟು ಕೇಳಿ. ಉಟ್ ಕೋಪಡಿ ಪಟ್ ಮಶಾನ್ ಮಾಯಿ ಭೂತನಿ बाप शाबान लड़गटकी तुम्ही मरगटकी श्मशान बांधे खिलाड़ी श्मशान जागे लहसुन को खोपड़ी मशान की काव आ जाओ स्मशान मेरी काड़े पर हो जाओ तैयार. ಈ ಮಂತ್ರವು 108 ಸಾರಿ ಹೇಳಬೇಕು. ಹೇಳಿದ ನಂತರ ಆ ಖೋಪಡಿಯ ಮೇಲೆ ಮದ್ಯದ ಬಾಟಲಿಯನ್ನು ಓಪನ್ ಮಾಡಿ ಸ್ವಲ್ಪ ಹಾಕಬೇಕು. ಹಾಕಿ ಮತ್ತೆ ಇದೇ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕು. ಇದೇ ರೀತಿ 1008 ಸಾರಿ ಮಂತ್ರ ಪಠನೆ ಆದರೆ ಅದು ಸಿದ್ಧಿಯಾಗುತ್ತದೆ ಕೋಪಡಿ. ಆ ಕೋಪಡಿ ಸಿದ್ಧಿ ಆದ ನಂತರ ತಾವು ಯಾವ ಕೆಲಸಗಳನ್ನು ಮಾಡಬೇಕನ್ನುತ್ತೀರೋ ಆ ಕೆಲಸಗಳನ್ನು ಆ ಕೋಪಡಿಯ ಮೇಲಿಟ್ಟು ಸಂಕಲ್ಪ ಮಾಡಿದರೆ ಆ ಕೆಲಸ ಮಾಡಿ ಕೊಡುತ್ತದೆ. ಇದು ಕೋಪಡಿ ಸಿದ್ಧಿಯ ತಂತ್ರ. ಇದನ್ನು ಮಾಡಬೇಕಾದರೆ ಸಾಧಕರು ಧೈರ್ಯದಿಂದ ಇರಬೇಕು. ಸುರಕ್ಷಾ ಮಂತ್ರವು ತಮಗೆ ಗೊತ್ತಿದ್ದರೆ ಸುರಕ್ಷಾ ಮಂತ್ರದಿಂದ ತಾವು ತಮ್ಮನ್ನು ದಿಗ್ಬಂಧನ ಮಾಡಿಕೊಳ್ಳಬೇಕು. ಆ ದಿಗ್ಬಂಧನ ಒಳಗಡೆ ಕುಳಿತುಕೊಂಡು ಮಾತ್ರ ಈ ಸಾಧನವನ್ನು ಮಾಡಬೇಕು. ಸಾಧಕರಿಗಾಗಿ ಮಾತ್ರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಮಗೇನಾದರೂ ಸಮಸ್ಯೆಗಳಿದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.